ಹೇಳಿ ಸುಜಾತಾ. ಹಲೋ ಮೇಡಮ್, ಬೆಳಗ್ಗೆ ನೀವು ಇದ್ದಾಗ ಅಡ್ಮಿಟ್ ಮಾಡ್ಕೊಂಡ್ರಲ್ಲ, IAS ಆಫೀಸರು ವೀಸಿಂಗ್ ಪ್ರಾಬ್ಲಮ್ ಇತ್ತಲ್ಲ ಮೇಡಮ್, ಅವ್ರಿಗೆ ವೀಸಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಮೇಡಮ್. ಹೌದಾ, ವೀಸಿಂಗ್ ಜಾಸ್ತಿ ಆಗಿದೆಯಾ? ಅವ್ರಿಗೆ ಎಫ್ ಕಾರ್ಲಿನ್ IV ಇಂಜೆಕ್ಷನ್ ಕೊಡಿ. ಎಫ್ ಕಾರ್ಲಿನ್ IV ಇಂಜೆಕ್ಷನ್ ಸರಿಯಾಗಿ ಬರ್ಕೊಂಡ್ರಿ ತಾನೆ? ಓಕೆ ಮೇಡಮ್, ಗೊತ್ತಾಯ್ತು. ಎಫ್ ಕಾರ್ಲಿನ್ IV ಗೊತ್ತಾಯ್ತು ಮೇಡಮ್, ಕೊಡ್ತೀನಿ ಮೇಡಮ್. ಹಾಂ, ಏನೋ ವೀಸಿಂಗ್ ಜಾಸ್ತಿ ಆಗ್ತಿದೆ. ಒಂದು ನಿಮಿಷ ಇರು, ನರ್ಸ್ನ ಕರಿತೀನಿ. ನರ್ಸ್ ನರ್ಸ್ ನರ್ಸ್, ನಮ್ಮ ಚಿಕ್ಕಪ್ಪ ಅವ್ರಿಗೆ ವೀಸಿಂಗ್ ಜಾಸ್ತಿ ಆಗ್ತಿದೆ, ಒಂದು ಸ್ವಲ್ಪ ನೋಡಿ. ಅಯ್ಯೋ, ಇದೇನಿದು ವೀಸಿಂಗ್ ಜಾಸ್ತಿ ಆಗ್ಬಿಟ್ಟಿದೆ, ಡಾಕ್ಟರ್ನ ಕರಿತೀನಿ ರೀ. ಡಾಕ್ಟರ್, ಡಾಕ್ಟರ್ ಡಾಕ್ಟರ್, ಒಬ್ರು ರಿಟೈರ್ಡ್ IAS ಆಫೀಸರು ವೀಸಿಂಗ್ ಪ್ರಾಬ್ಲಮ್ ಇಂದ ಅಡ್ಮಿಟ್ ಆಗಿದ್ರು. ಅವ್ರಿಗೆ ತುಂಬಾ ಒದ್ದಾಡ್ತಾ ಇದ್ದಾರೆ. ಪ್ಲೀಸ್ ಬನ್ನಿ ಡಾಕ್ಟರ್. ನಡಿ ನಡಿ, ಬೇಗ ಬನ್ನಿ ಡಾಕ್ಟರ್. ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡಿದ್ಯಾರು? ಡಾಕ್ಟರ್ ವೈಷ್ಣವಿ ಪ್ರಸಾದ್ ಅವರು. ಅವ್ರು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮನೆಗೆ ಹೋದ್ರು. ಸರಿ ನಡಿ. ದಾರಿ ಬಿಡಿ. ಆಕ್ಸಿಜನ್ ಕೊಡ್ರಿ ಇವ್ರಿಗೆ. ಹಾರ್ಟ್ MI ಆಗಿರೋ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿದೆ ಇವ್ರಿಗೆ. ಇಮಿಡಿಯೇಟ್ ಆಗಿ ಇವ್ರನ್ನ ICU ಶಿಫ್ಟ್ ಮಾಡಿ. ಓಕೆ ಡಾಕ್ಟರ್. ಆಲ್ ಬಾಯ್ಸ್ ಬನ್ನಿ ಬೇಗ, ಇವ್ರನ್ನ ICU ಶಿಫ್ಟ್ ಮಾಡಬೇಕು. ಪ್ಲೀಸ್ ಹೆಲ್ಪ್ ಮಾಡಿ, ಬನ್ನಿ ಆ ಕಡೆ.
TMT ಟೆಸ್ಟ್ ಮಾಡಿದ್ದಾರೆ, IHD ಇದೆ ಅಂತ ಡಯಾಗ್ನೈಸ್ ಮಾಡಿದ್ದಾರೆ. ಇವ್ರಿಗೆ ಐನಾಕ್ ಇಂಜೆಕ್ಷನ್ ಕೊಡಬಾರ್ದು, ಆದರೆ 3/4 ಗಂಟೆ ಮುಂಚೆ ಇವರಿಗೆ ಐನಾಕ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಯಾರೇ ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದು? ನಾನೇ ಡಾಕ್ಟರ್. ನೀವಾ? ಯಾರೇ ಹೇಳಿದ್ ನಿಮ್ಗೆ ಆ ಇಂಜೆಕ್ಷನ್ ಕೊಡೋದಕ್ಕೆ? ಡಾಕ್ಟರ್ ವೈಷ್ಣವಿ ಪ್ರಸಾದ್ ಅವ್ರು ಸರ್. ವೈಷ್ಣವಿ ಪ್ರಸಾದ್ ಅವರ? ನಿಜವಾಗ್ಲೂ ಅವರೇ ಹೇಳಿದ್ದ? ಹೌದು ಸರ್. ಸ್ವಲ್ಪ ಹೊತ್ತಿಗೆ ಮುಂಚೆ ಫೋನ್ ಮಾಡಿದ್ದಕ್ಕೆ ಅವ್ರಿಗೆ ಐನಾಕ್ ಇಂಜೆಕ್ಷನ್ ಕೊಡಿ ಅಂತ ಹೇಳಿದ್ರು. ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟ ತಕ್ಷಣ ನಾನು ಪೇಪರ್ ಬರ್ಕೊಂಡಿದ್ದೀನಿ ಸರ್. ಇಲ್ಲಿ ನೋಡಿ ಸರ್. ನೋಡಿ ಸರ್, ನಾನು ಈ ರಿಪೋರ್ಟ್ನಲ್ಲಿ ಕೂಡ ಬರೆದಿದ್ದೀನಿ. ಇಲ್ಲಿ ನೋಡಿ ಸರ್. ವೀಸಿಂಗ್ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಈ ಇಂಜೆಕ್ಷನ್ ಕೊಡಬಾರ್ದು. ಆದರೂ ಈ ಇಂಜೆಕ್ಷನ್ ಕೊಡೋದು ಯಾಕೆ ಅವ್ರು ಹೇಳಿದ್ರು? ರಿಸೀವ್ ಮಾಡ್ತಿಲ್ವಲ್ಲ? ರಿಸೀವ್ ಮಾಡ್ತಾ ಇಲ್ಲ. ನಡೀರಿ, ಅದೇನಾಗಿದೆ ನೋಡೋಣ. ಏನ್ ಮೇಡಮ್, ಪಿಂಕ್ ಬ್ರೀಸ್ ಹಾಸ್ಪಿಟಲ್ ಅಂತಂದ್ರೆ ತುಂಬಾ ದೊಡ್ಡ ಹೆಸರಿದೆ. ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕರ್ಕೊಂಡ್ಬಂದು ನಾವು ಇಲ್ಲಿ ಸೇರಿಸಿದ್ವಿ. ಅಂಥದ್ರಲ್ಲಿ ನೀವು ನೋಡಿದ್ರೆ ನಮ್ಮ ಚಿಕ್ಕಪ್ಪ ಅಂದ್ರೆ ನಮಗೆ ಪ್ರಾಣ. ಸ್ವಲ್ಪ ವೀಸಿಂಗ್ ಪ್ರಾಬ್ಲಮ್ ಇತ್ತು ಅಂತ ಅಡ್ಮಿಟ್ ಮಾಡಿದ್ರೆ ಪ್ರಾಣ ತೆಗೆದುಬಿಡ್ತಿದ್ರಲ್ರಿ ನೀವು. ಏನ್ರಿ, ದುಡ್ಡು ಕೊಟ್ಟು ಪಾಸ್ ಮಾಡಿಸ್ಕೊಬಿಟ್ಟು ಡಾಕ್ಟ್ರು ಅನ್ಸ್ಕೊಂಡು ಯಾಕ್ರಿ ಜನದ ಜೀವದ ಜೊತೆ ಆಟ ಆಡ್ತೀರಾ? ಹಾ, ಯಾಕೆ ಸರ್ ಇಂಥವ್ರನ್ನ ನಿಮ್ಮ ಆಸ್ಪತ್ರೆಯಲ್ಲಿ ಇಟ್ಕೊಂಡಿದ್ದೀರಾ? ಈ ಥರದವ್ರೆ ಸರ್ ನಿಮ್ಮ ಹಾಸ್ಪಿಟ್ಲಿಗೆ ನಿಮಗೆ ಕೆಟ್ಟ ಹೆಸರು ತಂದ್ಬಿಡ್ತಾರೆ. ಮೊದಲು ಇಂಥವ್ರನ್ನ ಕೆಲ್ಸದಿಂದ ತೆಗ್ದಾಕಿ, ಇಲ್ಲಾಂದ್ರೆ ಹಾಳು ಮಾಡಿಬಿಡ್ತಾರೆ ಸರ್. ರೀ ಮೇಡಮ್, ನೋಡಿ ಹೇಗೆ ಹೇಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಕೊಡ್ತೀರಾ ನೀವು? ಅಲ್ಲ ರೀ, ನೀವೊಬ್ರು ಜವಾಬ್ದಾರಿ ಇರೋ ಡಾಕ್ಟರ್ ಆಗಿ ಈ ರೀತಿ ಮಾಡಿದ್ ಸರಿನಾ? ಅಲ್ಲ ರೀ, ಅದು ಹೇಗ್ರಿ ಡ್ಯೂಟಿ ಅವರ್ಸಲ್ಲಿ ನೀವು ಹಾಸ್ಪಿಟ್ಲ್ ಬಿಟ್ಟು ಹೋದ್ರಿ? ರೀ ಪದ್ಮನಾಭ್, ನಿಮ್ಗೇನಾದ್ರೂ ಹೇಳ್ಬಿಟ್ಟು ಹೋಗಿದ್ರೇನ್ರಿ ಇವರು? ಇಲ್ಲ ಸರ್, ನಾನು ಅವ್ರಿಗೆ ತುಂಬ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ. ಡಾಕ್ಟರ್ ಬೂದಿಹಾಳ್ ಅವರು ಲೀವ್ನಲ್ಲಿದ್ದಾರೆ, ಕ್ಯಾಶುಯಾಲಿಟಿನ ನೀವೇ ನೋಡ್ಕೋಬೇಕು ಅಂತ. ಎಲ್ಲೋಗಿದ್ದಮ್ಮ, ಯಾರಿಗೂ ಹೇಳ್ದೆ? ಸರ್, ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಸರ್. ಪರ್ಸನಲ್ ಕೆಲಸನ? ಅಲ್ಲ, ಅದೇನೇ ಪರ್ಸನಲ್ ಕೆಲಸ ಇದ್ರು ಯಾರಿಗಾದ್ರೂ ಜವಾಬ್ದಾರಿ ವಹಿಸಿ ಹೋಗ್ಬೇಕು ತಾನೆ. ಅಲ್ಲ ರೀ, ಡ್ಯೂಟಿ ಅವರ್ಸ್ನಲ್ಲಿ ಯಾಕೆ ಹೊರಗಡೆ ಹೋದ್ರಿ ನೀವು? ಸಾರಿ ಸರ್, ನಾನು ನನ್ನ ಡ್ಯೂಟಿ ಮುಗಿಸ್ಕೊಂಡೇ ಹೋಗಿದ್ದು. ಡಾಕ್ಟರ್ ಕಶ್ಯಪ್ ಅವರು 4 ಗಂಟೆಗೆ ಬರ್ತೀನಂತ ಹೇಳಿದ್ರು. 4:15 ಆದ್ರೂ ಬರಲಿಲ್ಲ. ಆ ಪೇಷಂಟ್ ನ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ತರೋ ಚೆಕಪ್ ಮಾಡಿ ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಕ್ಲಿಯರ್ ಆದ್ಮೇಲೆ ನಾನು ಹೋಗಿದ್ದು ಸರ್. ಆ ಟೈಮಲ್ಲಿ ಬೇರೆ ಯಾವುದೂ ಎಮರ್ಜೆನ್ಸಿ ಕೂಡ ಇರಲಿಲ್ಲ. ಸಿಸ್ಟರ್ ಸುಜಾತಂಗೂ ನಾನು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟೆ ಹೋಗಿದ್ದು. ಏನ್ರಿ, ಒಬ್ಬ ರೆಸ್ಪಾನ್ಸಿಬಲ್ ಡಾಕ್ಟರ್ ಆಗಿ ಈ ರೀತಿ ಮಾತಾಡ್ತಿದ್ದೀರಲ್ಲ? ನೀವು ಹೊರಗಡೆ ಹೋಗ್ಬೇಕಾದ್ರೆ ಒಬ್ಬ ಡಾಕ್ಟ್ರಿಗೋ ಅಥವಾ ಸೀನಿಯರ್ ಡಾಕ್ಟ್ರಿಗೋ ವಹಿಸಿ ಹೋಗ್ಬೇಕಾಗಿತ್ತು. ಅದು ಬಿಟ್ಟು ಒಬ್ಬ ನರ್ಸ್ ಮೇಲೆ ಜವಾಬ್ದಾರಿ ಹಾಕೋಗಿದ್ದೀರಲ್ಲ? ಏನೋ ದೇವ್ರದೇ, ಆ ಪೇಷಂಟು ಬದುಕುಳಿದ್ರು. ಆ ಪೇಷಂಟ್ಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಹಾಸ್ಪಿಟ್ಲ್ ರೆಪ್ಯುಟೇಷನ್ ಏನಾಗ್ತಿರ್ಲಿಲ್ಲ. ಸರಿನೇನ್ರಿ ನೀವು ಮಾಡಿದ್ದು?
ಈ ಹಾಸ್ಪಿಟ್ಲ್ ಯಾರು ನಡೆಸ್ತಾ ಇದ್ದಾರೆ ಅಂತ ಗೊತ್ತೇನ್ರಿ ನಿಮಗೆ? ನಾನು ಮತ್ತು ಇವರು ಯಾರು ಗೊತ್ತಾ? ನಮ್ಮ ಹೈಕಮಾಂಡ್ ಶಿವದಾಸ್ ಅವ್ರ ಮಗ ಇವರು, ಭುವನ್ ದಾಸ್ ಅಂತ. ನೋಡಿ ಇನ್ನು ಈ ಹಾಸ್ಪಿಟ್ಲ್ ಗಣ್ಯ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅಂತ ನೋಡಿ. ಪೇಷಂಟ್ ಕಡೆಯವರು ಏನಾರ ಕಂಪ್ಲೇಂಟ್ ಕೊಟ್ಟಿದ್ರೆ ನಮ್ಮ ಹಾಸ್ಪಿಟ್ಲ್ ಗತಿ ನಮ್ಮ ಗತಿ ಏನಾಗ್ತಿತ್ತು ಗೊತ್ತೇನ್ರಿ ನಿಮಗೆ? ನೋಡಿ ಏನೋ ನಮ್ಮ ಮನೆ ದೇವರಿಂದ ಆ ಪೇಷಂಟ್ ಬದುಕುಳಿದ್ರು, ಇಲ್ಲಾಂದಿದ್ರೆ ನಾವೆಲ್ಲ ಕಂಬಿ ಎಣಿಸ್ಬೇಕಾಗಿತ್ತಲ್ರಿ ನಿಮ್ಮಿಂದ. ಯಾಕೆ ಈ ಥರ ಆಯಿತು? ವಿ ವಾಂಟ್ ಎಕ್ಸ್ಪ್ಲನೇಷನ್ ಐಸೆ, ಹೇಳಿ. ಪೇಷಂಟ್ ಕಡೆಯವ್ರು ಬಂದು ಕೇಳ್ತಾ ಇದ್ದಾರೆ, ಏನು ಆನ್ಸರ್ ಮಾಡ್ಬೇಕು ಹೇಳಿ. ವೈಷ್ಣವಿ ಅವರೇ, ನೀವು ಒಳ್ಳೆ ಡಾಕ್ಟ್ರು ಅಂತ ಹೆಸರು ಮಾಡಿದ್ದೀರಾ. ನೀವು ಈ ಥರ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಏನಾಯಿತು ಅಂತ ಹೇಳಿ. ಅಲ್ರಿ ವೈಷ್ಣವಿ, ನರ್ಸ್ ಸುಜಾತ ನಿಮಗೆ ಫೋನ್ ಮಾಡಿಬಿಟ್ಟು ಪೇಷಂಟ್ಗೆ ವೀಸಿಂಗ್ ಜಾಸ್ತಿ ಆಗಿದೆ ಅಂದಾಗ ನೀವು ಬೇರೆ ಡಾಕ್ಟ್ರಿಗೋ ಅಥವಾ ನನಗಾದರೂ ಫೋನ್ ಮಾಡಿಬಿಟ್ಟು ಹೀಗಾಗಿದೆ ಹೋಗಿ ನೋಡಿ ಅಂತ ಹೇಳಬೇಕಾಗಿತ್ತಲ್ಲೇನ್ರಿ? ಅದು ಬಿಟ್ಟು ವೀಸಿಂಗ್ ಪ್ರಾಬ್ಲಮ್ಮು, ಆರ್ಟ್ IHD ಮಾಡಿಸ್ಕೊಂಡವ್ರು ಪೇಷಂಟ್ಗೆ ಐನ್ಯಾಕ್ ಇಂಜೆಕ್ಷನ್ ಕೊಡುವಂಥ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಲ್ರಿ, ಬುದ್ಧಿ ಬೇಡವೇನ್ರಿ ನಿಮಗೆ? ಸರ್ ಪ್ಲೀಸ್, ನಾನು ನಿಮ್ಗೆ ಹೇಳ್ತಾನೆ ಇದ್ದೀನಿ, ನಾನು ಐನಾಕ್ ಇಂಜೆಕ್ಷನ್ ಕೊಡೋದಕ್ಕೆ ಹೇಳೇ ಇಲ್ಲ. ಬೇಕಿದ್ರೆ ಸುಜಾತನ್ನೇ ಕೇಳಿ, ನಾನು ಹೇಳಿದ್ದು F ಕಾರ್ಲಿನ್ IV ಇಂಜೆಕ್ಷನ್ ಕೊಡೋದಕ್ಕೆ. ಅಯ್ಯೋ ಏನು ಮೇಡಮ್ ಹೀಗೆ ಹೇಳ್ತಿದ್ದೀರಾ? ನಾನು ನಿಮಗೆ ಫೋನ್ ಮಾಡಿದಾಗ ಐನಾಕ್ ಕೊಡಿ ಅಂತ ನೀವೇ ಅಲ್ವಾ ಹೇಳಿದ್ದು? ನೋಡಿ ಬೇಕಾದ್ರೆ ನೀವು ಹೇಳಿದ ತಕ್ಷಣ ನಾನು ಅದನ್ನು ಬರ್ಕೊಂಡಿದ್ದೀನಿ. ಮತ್ತೆ ಡೌಟ್ ಬಂದು ನಾನು ನಿಮ್ಮನ್ನು ಕೇಳಿದೆ ಐನಾಕೇನ ಅಂತ. ಅದಕ್ಕೆ ನೀವು ಹೌದ್ರಿ ಐನಾಕೆ ಕೊಡಿ ಅಂತ ಹೇಳಿದ್ರಿ. ಹೀಗೆ ನೋಡಿದ್ರೆ ಹೀಗೆ ಹೇಳ್ತಿದ್ದೀರಲ್ಲ ಮೇಡಮ್. ಸುಜಾತ, ಏನು ಮಾತಾಡ್ತಿದ್ದೀರಾ ನೀವು? ಪ್ರಜ್ಞೆ ಇದೆಯಾ ನಿಮಗೆ? ಹಾರ್ಟ್ ಪ್ರಾಬ್ಲಮ್ಮು, ವೀಸಿಂಗ್ ಪ್ರಾಬ್ಲಮ್ ಇರೋರಿಗೆ ಐನಾಕ್ ಇಂಜೆಕ್ಷನ್ ಕೊಡಬಾರ್ದು ಅನ್ನೋ ಕನಿಷ್ಠ ಜ್ಞಾನ ನನಗಿದೆ. ಹಾಗಿದ್ಮೇಲೆ ಐನಾಕ್ ಇಂಜೆಕ್ಷನ್ ಕೊಡಿ ಅಂತ ನಾನು ಯಾಕ್ರಿ ಇನ್ಸ್ಟ್ರಕ್ಟ್ ಮಾಡಲಿ? ನಾನು ಹೇಳಿರೋದನ್ನ ಸರಿಯಾಗಿ ಕೇಳಿಸ್ಕೊಳ್ದೆ ತಪ್ಪು ಮಾಡಿ ಈಗ ನನ್ನ ತಲೆ ಮೇಲೆ ಹಾಕ್ತಿದ್ದೀರಾ? ಏನು ಮೇಡಮ್, ಈಗ ಎಲ್ಲರೂ ಮುಂದೆ ಈ ರೀತಿ ಹೇಳಿದ್ರೆ ನಾನು ಏನು ಮಾಡಲಿ? ಡಾಕ್ಟರ್ ವೈಷ್ಣವಿ, ನೀವು ಸುಜಾತಾಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಕ್ಕೆ ಏನಾದರೂ ಪ್ರೂಫ್ ಇದೆಯಾ? ಫೋನ್ ಮಾಡಿ ಹೇಳಿದಾಗ ನಾನು ಏನು ಪ್ರೂಫ್ ಇಟ್ಕೊಳ್ಳೋಕೆ ಸಾಧ್ಯ ಮೇಡಮ್? ನಾನು ಸುಳ್ಳು ಹೇಳ್ತಿಲ್ಲ. ನೋಡಿ, ಅವ್ರ ಬೆಳಗ್ಗೆ ಅಡ್ಮಿಟ್ ಆದಾಗ ನಾನು ಅವ್ರಿಗೆ ಕೊಟ್ಟಿದ್ದು F ಕಾರ್ಲಿನ್ IV ಇಂಜೆಕ್ಷನ್. ಅದಾದಮೇಲೆ ಐನಾಕ್ ಕೊಡಿ ಅಂತ ನಾನು ಯಾಕೆ ಇನ್ಸ್ಟ್ರಕ್ಟ್ ಮಾಡಲಿ? ಬೇಕಿರೋ ರಿಪೋರ್ಟ್ಸ್ ನಿಮ್ಮ ಎದುರಿಗೆ ಇದೆ, ನೀವೇ ಚೆಕ್ ಮಾಡಿ. ನಾನು ಸುಳ್ಳು ಹೇಳ್ತಿಲ್ಲ. ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಾ ಮೇಡಮ್? ಆಯಿತು ಬಿಡಿ ಮೇಡಮ್, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ನೀವು ರಾಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಈಗ ಈ ರೀತಿ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಸಾರಿ ಸರ್, ನನ್ನಿಂದನೇ ತಪ್ಪಾಗಿದೆ. ಇದ್ರ ಜವಾಬ್ದಾರಿನ ನಾನೇ ತಗೋತೀನಿ. ಇದಕ್ಕೆ ನೀವೇನು ಶಿಕ್ಷೆ ಕೊಟ್ಟರು ಅದನ್ನ ಒಪ್ಕೋತೀನಿ ಸರ್. ಮೌ, ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡ. ಅಲ್ಲ ರೀ, ನೀವು ಡಾಕ್ಟ್ರು, ಮೆಡಿಸಿನ್ ಇಂಜೆಕ್ಷನ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ನೀವೇನು ಹೇಳಿರ್ತೀರೋ ಅದನ್ನ ಮಾಡಿರ್ತಾರೆ ಅವರು. ನೀವು ತಪ್ಪು ಮಾಡಿಬಿಟ್ಟು ಆಯಮ್ಮನ ಮೇಲೆ ಜೋರು ಮಾಡ್ತೀರಲ್ರಿ, ಏನು ಗೊತ್ತಿಲ್ದೋ ಥರ. ಓಹೋ, ನಿಮ್ಮ ತಂದೆ ಥರ ಚೆನ್ನಾಗಿ ನಾಟಕ ಆಡ್ತೀಯಮ್ಮ ನೀನು. ಸರ್ ಪ್ಲೀಸ್, ನನ್ನ ತಂದೆ ಬಗ್ಗೆ ಇಲ್ಲಿ ಮಾತು ಬೇಡ. ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿಲ್ಲ. ಇಷ್ಟು ಮೇಲೂ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ನೋಡಿ ಸರ್, ಆ ಅಮ್ಮ ಏನು ವಾದ ಮಾಡ್ತಾವಳೆ, ಏನು ತಪ್ಪು ಮಾಡೇ ಇಲ್ಲ ಅಂತ ವಾದ ಮಾಡ್ತಾ ಇದ್ದಾಳಲ್ಲ ಸರ್ ಆ ಅಮ್ಮ. ನೋಡಿ ವೈಷ್ಣವಿ, ನೀವು ನರ್ಸ್ಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟರೋ, ಅವ್ರೇನು ತಪ್ಪಾಗಿ ತಿಳ್ಕೊಂಡು ಬೇರೆ ಇಂಜೆಕ್ಷನ್ ಕೊಟ್ಟರೋ, ಆ ಪ್ರಶ್ನೆಯಲ್ಲಿ ಬರೋದಿಲ್ಲ. ನೋಡಿ ವೈಷ್ಣವಿ ಅವರೇ, ಆ ಪೇಷಂಟು IAS ಆಫೀಸರ್ ಆಗಿದ್ದವರು. ಐನಾಕ್ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಆ ಪೇಷಂಟ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ನೆಗ್ಲಿಜೆನ್ಸ್ ಆಗಿರೋದು ನಿಮ್ಮಿಬ್ಬರಿಂದ. ಆದರೆ ನೀವಿಬ್ಬರು ಅದನ್ನು ಒಪ್ಕೋತಾ ಇಲ್ಲ. ನೋಡಿ, ಅವ್ರು ತುಂಬ ಇನ್ಫ್ಲುಯೆನ್ಸ್ಡ್ ಪರ್ಸನ್. ನಾಳೆ ಏನಾದರೂ ಗಲಾಟೆ ಆದರೆ ಅದಕ್ಕೆ ಈ ಡಿಸ್ಕಷನ್ಸ್ ಎಲ್ಲ ಏನು ಬೇಡ. ಪೊಲೀಸ್ ಎನ್ಕ್ವೈರಿ ಆಗಲಿ, ಆಗ ಸತ್ಯ ಆಚೆ ಬರುತ್ತೆ.
ಆಗಲಿ ಪೊಲೀಸ್ ಎಂಕ್ವೈರಿ. ಸರ್ ಒಂದು ನಿಮಿಷ ಸರ್. ಈ ವಿಚಾರನ ಇಲ್ಲೇ ಬಿಟ್ಬಿಡಿ ಸರ್. ದೇವರದೇ ನಮ್ಮ ಚಿಕ್ಕಪ್ಪನಿಗೆ ಏನೂ ಆಗಿಲ್ಲ, ನಾವೇ ಕಾಂಪ್ರಮೈಸ್ ಆಗ್ತೀವಿ ಸರ್. ಏನೋ ತಿಳಿದೆ ತಪ್ಪಾಗ್ಬಿಟ್ಟಿದೆ, ಮುಂದೆ ಈ ಥರ ಆಗದಿರೋ ಥರ ನೋಡ್ಕೊಳ್ಳಿ ಸರ್. ಸರಿ, ನೀವೇ ಈ ರೀತಿ ಹೇಳಿದ ಮೇಲೆ ನಾವು ಇವರಿಬ್ಬರ ಮೇಲೆ ಆ್ಯಕ್ಷನ್ ತೊಗೊಳ್ಳಲ್ಲ ಬಿಡಿ.